ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಸಿವಿಲ್ ಪೊಲೀಸ್ ಹಾಗೆ DAR ಇದಕ್ಕೆ ಸಂಬಂಧಪಟ್ಟಂಗೆ MCQನ ಡಿಸ್ಕಸ್ ಮಾಡೋಣ. ಇದು ತುಂಬಾ ಹೆಲ್ಪ್ ಆಗುತ್ತೆ. ಯಾರ್ಯಾರೆಲ್ಲ ಎಕ್ಸಾಮ್ ಬರಿತಾ ಇದ್ದೀರಾ ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿ ನೋಡಿ. ವಿಡಿಯೋವನ್ನು ಶುರು ಮಾಡೋಣ. SIR ಸ್ಟ್ಯಾಂಡ್ಸ್ ಫಾರ್ SIA ಅಂದರೆ ಫುಲ್ ಫಾರ್ಮ್ ಏನು ಅಂತ. ಇದು ತುಂಬ ನ್ಯೂಸಲ್ಲಿದೆ ಇತ್ತೀಚೆಗೆ. ಇದರ ಫುಲ್ ಫಾರ್ಮ್ ಏನು ಅಂದರೆ ವಿಶೇಷ ತೀವ್ರ ಮರುಪರಿಶೀಲನೆ ಅಂತ. ಇದು ಯಾರು ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಚುನಾವಣಾ ಮುಖ್ಯ ಅಧಿಕಾರಿಗಳು. ಸೊ ಅವರ ಅಂಡರಲ್ಲಿ ಇದು ನಡೀತಿರುವಂತಹ ಒಂದು ಈವೆಂಟ್ ಆಗಿರುತ್ತೆ. ಸೊ ಮನೆ ಮನೆಗೂ ವಿಸಿಟ್ ಮಾಡಿ ವೋಟರ್ ID ಪರೀಕ್ಷೆ ಮಾಡ್ತಾರೆ. ಸೊ ಫೇಕ್ ಇದೆಯಾ ಅಥವಾ ಇಲ್ವಾ ಅನ್ನೋದು. ಸೊ SIR ಅಂದರೆ ಏನು ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್, ನೆನ್ಪಿಟ್ಕೊಳ್ಳಿ. KEA ಅವರು ಇಂಥ ಕ್ವಶನ್ಗಳಿಗೆ ತುಂಬಾ ಇಂಪಾರ್ಟೆನ್ಸನ್ನು ಕೊಡ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಹೌತೀಸ್ ಬಿಲಾಂಗ್ಸ್ ಟು ವಿಚ್ ಕಂಟ್ರಿ? ಹೌತೀಸ್ ಅನ್ನೋರು ಒಂದು ಟೆರರಿಸ್ಟ್ ಆರ್ಗನೈಸೇಷನ್ ಆಗಿದೆ. ಸೊ ಇದು ಯಾವ ದೇಶಕ್ಕೆ ಸಂಬಂಧಿಸಿರುವಂಥದ್ದು ಅಂದರೆ ಯಮನ್ ದೇಶಕ್ಕೆ ಸಂಬಂಧಿಸಿರುವಂತಹ ಒಂದು ಆರ್ಗನೈಸೇಷನ್ ಇದಾಗಿದೆ. ಮುಂದಿನ ಕ್ವಶನ್, ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಈಸ್ ಅಬ್ಸರ್ವ್ಡ್ ಆನ್? ವಿಶ್ವ ಪರಿಸರ ದಿನವನ್ನು ಯಾವಾಗ ಆಚರಿಸ್ತಾರೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಜೂನ್ 5. ಆಪ್ಷನ್ ಸಿ, ಜೂನ್ 5ಕ್ಕೆ ವಿಶ್ವ ಪರಿಸರ ದಿನವನ್ನು ಆಚರಿಸ್ತಾರೆ. ಇದೇ ರೀತಿ ಬೇರೆ ಬೇರೆ ದಿನಗಳು ಲೈಕ್ ರೆಡ್ ಕ್ರಾಸ್ ದಿನ ಅಂದರೆ ಯಾವಾಗ, ಹಾಗೆ ಲೇಬರ್ಸ್ ಡೇ ಅಂದರೆ ಯಾವಾಗ, ಈ ರೀತಿ ಎಲ್ಲ ಡೇಸ್ಗಳನ್ನು ನೀವು ಡೈಲಿ ನೋಡ್ತಾ ಹೋಗಿ. ಸೊ ಇದ್ರ ಬೇಸಿಸ್ ಮೇಲೂ ಒಂದಾದರೂ ಕ್ವಶನ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಮುಂದಿನ ಕ್ವಶನನ್ನು ನೋಡೋಣ. ವಿಚ್ ವೆಟ್ಲ್ಯಾಂಡ್ ಬಿಕೇಮ್ ಇಂಡಿಯಾಸ್ 100 ರಾಮ್ಸರ್ ಸೈಟ್? ಭಾರತದ 100ನೇ ರಾಮ್ಸರ್ ತಾಣ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಸುರಹತಾಲ್. ಇದಕ್ಕೆ ಇನ್ನೊಂದು ಹೆಸರು ಜಯಪ್ರಕಾಶ್ ನಾರಾಯಣ್ ಪಕ್ಷಿಧಾಮ ಅಂತ. ಇದು ಎಲ್ಲಿದೆ ಅಂದರೆ ಉತ್ತರ ಪ್ರದೇಶಲ್ಲಿದೆ. 100ನೇ ರಾಮ್ಸರ್ ಸೈಟ್ ಯಾವುದು ಅಂತ ಕೇಳಿದರೆ ಸುರಹತಾಲ್ ಅಥವಾ ಜಯಪ್ರಕಾಶ್ ನಾರಾಯಣ್ ಪಕ್ಷಿಧಾಮ. ಇದು ಉತ್ತರ ಪ್ರದೇಶದಲ್ಲಿದೆ. ರಾಮ್ಸರ್ ಏನಕ್ಕೆ ಸಂಬಂಧಿಸಿದೆ ಅಂತ ಅಂದರೆ ಒಂದು ತೇವಾಂಶ ಇರುವಂಥ ಜಾಗ, ಅದನ್ನು ನೀಟಾಗಿ ಮೇಂಟೈನ್ ಮಾಡೋದಕ್ಕೋಸ್ಕರ. ಯಾಕಂದರೆ ಅಲ್ಲಿ ಪಕ್ಷಿಗಳೆಲ್ಲ ಡಿಪೆಂಡ್ ಆಗಿರುತ್ತೆ. ಹಾಗೆ ಅದರಿಂದ ನಮ್ಮ ನೇಚರ್ಗೂ ಒಳ್ಳೆಯ ಯೂಸ್ ಇದೆ, ಅದಕ್ಕೋಸ್ಕರ. ಸೊ ರಾಮ್ಸರ್ ಅನ್ನೋದು ಇದಕ್ಕೆ ಸಂಬಂಧಿಸಿರುವಂಥದ್ದು, ವೆಟ್ಲ್ಯಾಂಡಿಗೆ ಸಂಬಂಧಿಸಿರುವಂಥದ್ದು. ಹಾಗೆ ಮುಂದಿನ ಕ್ವಶನ್ನು, ಆರ್ ಪ್ರಜ್ಞಾನಂದ ರೀಸೆಂಟ್ಲಿ ಓನ್ ವಿಚ್ ಟೈಟಲ್? ಆರ್ ಪ್ರಜ್ಞಾನಂದ ಇತ್ತೀಚೆಗೆ ಯಾವ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಅಂತ. ಇವರು ನಾರ್ವೆ ಚೆಸ್ಸಲ್ಲಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಇವರು ಚೆಸ್ ಆಟಗಾರರಾಗಿದ್ದಾರೆ. ಹಾಗೆ ಬೇರೆ ಬೇರೆ ಆಟಗಾರರು, ಬೇರೆ ಫೀಲ್ಡ್ನ ಆಟಗಾರರು ಲೈಕ್ ಪೋಲೋ ಆಟ ಯಾರಾಡ್ತಾರೆ, ಕ್ರಿಕೆಟ್ ಸಂಬಂಧಪಟ್ಟವರು, ಹಾಗೆ ಫುಟ್ಬಾಲ್ ಸಂಬಂಧಪಟ್ಟವರು ಯಾರ್ಯಾರು ಆಟಗಾರಿದ್ದಾರೆ ಅದ್ರ ಬಗ್ಗೆನೂ ನೋಡ್ಕೊಳ್ಳಿ. ಮುಂದಿನ ಕ್ವಶನನ್ನು ನೋಡೋಣ. ವಿಚ್ ಮಿನಿಸ್ಟ್ರಿ ನೋಟಿಫೈಸ್ ರಾಮ್ಸರ್ ಸೈಟ್ಸ್ ಇನ್ ಇಂಡಿಯಾ? ಭಾರತದಲ್ಲಿ ರಾಮ್ಸರ್ ತಾಣವನ್ನು ಯಾವ ಸಚಿವಾಲಯ ಅಧಿಸೂಚಿಸುತ್ತೆ? ಇದಕ್ಕೆ ನಾನು ಆಗಲೇ ಹೇಳಿದೆ, ವೆಟ್ಲ್ಯಾಂಡ್ ಅಂದರೆ ತೇವಾಂಶ ಇರುವಂಥ ಪ್ರದೇಶ ಅಂತ. ಸೊ ಜೌಗು ಪ್ರದೇಶ ಅಂತಲೂ ಹೇಳ್ತಾರೆ. ಸೊ ಇದು ವಾತಾವರಣ ಅಂದರೆ ಎನ್ವಿರಾನ್ಮೆಂಟ್ಗೆ ಸಂಬಂಧಿಸಿರುವಂಥ ಒಂದು ಕಾನ್ಸೆಪ್ಟ್ ಆಗಿದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಮತ್ತು ಕ್ಲೈಮೇಟ್ ಚೇಂಜ್. ಇವರು ರಾಮ್ಸರ್ ಸೈಟನ್ನು ನೀಡ್ತಾರೆ. ಗೊತ್ತಾಯ್ತಾ? ಹಾಗೆಯೇ ನೆಕ್ಸ್ಟ್ ಕ್ವಶನ್, ವಿಚ್ ಸ್ಟೇಟ್ ಹ್ಯಾಸ್ ದ ಹೈಯೆಸ್ಟ್ ನಂಬರ್ ಆಫ್ ರಾಮ್ಸರ್ ಸೈಟ್ಸ್ ಇನ್ ಇಂಡಿಯಾ? ಭಾರತದಲ್ಲಿ ಅತಿ ಹೆಚ್ಚು ರಾಮ್ಸರ್ ತಾಣವನ್ನು ಹೊಂದಿರುವಂಥ ರಾಜ್ಯ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಉತ್ತರ ಪ್ರದೇಶ್. ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ರಾಮ್ಸರ್ ಸೈಟ್ಸ್ಗಳಿದೆ. ಹಾಗೆ ವಿಚ್ ಇಂಡಿಯನ್ ಸ್ಟೇಟ್ ರೀಸೆಂಟ್ಲಿ ಲಾಂಚ್ ದ ಹಾಕ್ ವೈಲ್ಡ್ ಲೈಫ್ ಕ್ರೈಮ್ ಮ್ಯಾನೇಜ್ಮೆಂಟ್ ಸಿಸ್ಟಮ್? ಹಾಕ್ ವನ್ಯಜೀವಿ ಅಪರಾಧ ನಿರ್ವಹಣಾ ವ್ಯವಸ್ಥೆಯನ್ನು ಯಾವ ರಾಜ್ಯ ಪ್ರಾರಂಭಿಸಿತು ಅಂತ. ಇತ್ತೀಚೆಗೆ ಇದನ್ನು ಯಾವ ರಾಜ್ಯ ಪ್ರಾರಂಭಿಸಿತು ಅಂದರೆ ಕೇರಳ ರಾಜ್ಯದವರು ಪ್ರಾರಂಭಿಸಿದರು. ಅಂದರೆ ಪ್ರಾಣಿಗಳಿಗೆ ಕ್ರೈಮ್ ನಡೆಯುತ್ತಲ್ಲ, ಸೊ ಅವರನ್ನು ಕೊಲೆ ಮಾಡೋದು ಈ ಥರ ಮಾಡ್ತಾರೆ, ಫಾರೆಸ್ಟಿಗೆ ಹೋಗಿ ಹಂಟ್ ಮಾಡೋದು, ಅದೆಲ್ಲ ನಿಲ್ಲಿಸಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಹಾಕ್ ವೈಲ್ಡ್ ಲೈಫ್ ಕ್ರೈಮ್ ಮ್ಯಾನೇಜ್ಮೆಂಟ್ ಸಿಸ್ಟಮನ್ನು ಕೇರಳ ರಾಜ್ಯದವರು ಪ್ರಾರಂಭಿಸಿದ್ದಾರೆ. ಸೊ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಜನ್ ಸಮರ್ಥ್ ಪೋರ್ಟಲ್ ಈಸ್ ರಿಲೇಟೆಡ್ ಟು? ಜನ್ ಸಮರ್ಥ್ ಪೋರ್ಟಲ್ ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ. ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಗೌರ್ನಮೆಂಟ್ ಸ್ಕೀಮ್ನ ರಿಲೇಟೆಡ್, ಅಂದರೆ ಸಾಲ ಸಿಗುತ್ತಲ್ವ, ಸೊ ಅದ್ರ ಬಗ್ಗೆ ಸಂಬಂಧಿಸಿರುವಂತಹ ಒಂದು ಪೋರ್ಟಲ್ ಇದಾಗಿದೆ. ಕ್ರೆಡಿಟ್ ಲಿಂಕ್ ಗೌರ್ನಮೆಂಟ್ ಸ್ಕೀಮ್ಸ್ಗೆ ಸಂಬಂಧಿಸಿರುವಂಥದ್ದು ಜನ್ ಸಮರ್ಥ್ ಪೋರ್ಟಲ್. ಐ ಹೋಪ್ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ನಾರ್ವೆ ಚೆಸ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಯಾರು? ವಿಚ್ ಇಂಡಿಯನ್ ಚೆಸ್ ಪ್ಲೇಯರ್ ಬಿಕೇಮ್ ದ ಫಸ್ಟ್ ಇಂಡಿಯನ್ ಟು ವಿನ್ ದ ನಾರ್ವೆ ಚೆಸ್ ಟೈಟಲ್? ಇದಕ್ಕೆ ಯಾರು ಗೆದ್ದಿದ್ದು ಅಂದರೆ ಆರ್ ಪ್ರಜ್ಞಾನಂದ ಅವರು ನಾರ್ವೆ ಚೆಸ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯರಾಗಿದ್ದಾರೆ. ಮುಂದಿನ ಕ್ವಶನ್, ವಿಚ್ ಕಂಟ್ರಿ ಹೋಸ್ಟೆಡ್ ದ G7 ಸಮಿಟ್ 2026?
2026ರ G7 ಶೃಂಗಸಭೆಯನ್ನು ಯಾವ ದೇಶ ಆಯೋಜಿಸಿತು? ಇದಕ್ಕೆ ಸರಿಯಾದಂಥ ಉತ್ತರ ಫ್ರಾನ್ಸ್ ದೇಶದಲ್ಲಿ ಈ ಬಾರಿಯ G7 ಸಮಿಟ್ ನಡೀತು. G7 ಸಮಿಟಲ್ಲಿ ಪೊಲಿಟಿಕಲ್ ಹಾಗೆ ಎಕನಾಮಿಕ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ಡಿಸ್ಕಸ್ ಮಾಡ್ತಾರೆ. ಇದರಲ್ಲಿ ತುಂಬ ಅಡ್ವಾನ್ಸ್ ಆಗಿರೋ ಕಂಟ್ರಿಗಳು ಬರುತ್ತೆ. ಒಟ್ಟು 7 ಮೆಂಬರ್ಸ್ಗಳಿದ್ದಾರೆ. ಯಾರ್ಯಾರು ಅಂದರೆ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, UK ಮತ್ತು US. ಇವು G7ನ ಮೆಂಬರ್ಸ್ಗಳಾಗಿದ್ದೆ. ಆಪರೇಷನ್ ಸಿಂಧೂರ್ ಈಸ್ ರಿಲೇಟೆಡ್ ಟು ಆಪರೇಷನ್ ಸಿಂಧೂರ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ. ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಭಾರತೀಯ ಸಶಸ್ತ್ರ ಪಡೆಯವರಿಗೆ ಸಂಬಂಧಿಸಿರುವಂಥದ್ದು. ಅಂದರೆ ನಮ್ಮ ಭಾರತದ ಮೇಲೆ ಪಾಕಿಸ್ತಾನದವರು ಅಟ್ಯಾಕ್ ಮಾಡಿದಾಗ ಅದಕ್ಕೆ ನಾವು ಇದ್ರ ಮುಖಾಂತರವಾಗಿ ನಾವು ಅವರಿಗೆ ಉತ್ತರವನ್ನು ಕೊಟ್ಟಿದ್ವಿ, ಆಪರೇಷನ್ ಸಿಂಧೂರ್ ಅಂತ. ಸೊ ನೆನ್ಪಿಟ್ಕೊಳ್ಳಿ, ಇದು ಇಂಡಿಯನ್ ಆರ್ಮ್ ಫೋರ್ಸಸ್ ಅವರು ಮಾಡಿದಂತಹ ಒಂದು ಎಕ್ಸಸೈಸ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಎಕ್ಸಸೈಸ್ ವರುಣ ಈಸ್ ಕಂಡಕ್ಟೆಡ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ವಿಚ್ ಕಂಟ್ರಿ? ಭಾರತ ಮತ್ತು ಯಾವ ದೇಶದ ನಡುವೆ ವರುಣ ಸಮರಾಭ್ಯಾಸ ನಡೆಯುತ್ತದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಫ್ರಾನ್ಸ್ ಮತ್ತು ಇಂಡಿಯಾ. ಈ ಎರಡೂ ದೇಶಗಳ ನಡೆಯುವಂತಹ ಒಂದು ಸಮರಾಭ್ಯಾಸವನ್ನು ಎಕ್ಸಸೈಸ್ ವರುಣ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಬೇರೆ ಬೇರೆ ದೇಶಗಳ ನಡುವೆ ತುಂಬಾ ಎಕ್ಸಸೈಸ್ ನಡೀತಾ ಇರುತ್ತೆ. ಉದಾಹರಣೆಗೆ ಯುದ್ಧ ಅಭ್ಯಾಸ ಅಂತ ಒಂದಿದೆ. ಇದು ಯಾವ್ಯಾವ ದೇಶಗಳು ನಡೆಯುತ್ತೆ ಅಂದರೆ ಇಂಡಿಯಾ ಮತ್ತು USA ಮಧ್ಯೆ ನಡೆಯುತ್ತೆ. ಹಾಗೆ ಮಲಬಾರ್ ಎಕ್ಸಸೈಸ್ ಅಂತಲೂ ಇನ್ನೊಂದಿದೆ. ಇದರಲ್ಲಿ ಇಂಡಿಯಾ, USA, ಜಪಾನ್ ಹಾಗೆ ಆಸ್ಟ್ರೇಲಿಯಾ ಇವರಿದ್ದಾರೆ. ಸೊ ಈ ರೀತಿ ಬೇರೆ ಬೇರೆ ಎಕ್ಸಸೈಸ್ಗಳ ಬಗ್ಗೆನೂ ನೋಡ್ಕೊಳ್ಳಿ. ನಾನು ಇದಕ್ಕೆ ಬೇಸಿಸೇ ನಾನು ಸಪ್ರೇಟಾಗಿ ಮುಂದಿನ ದಿನಗಳಲ್ಲಿ ತರ್ತೀನಿ. ಲೈಕ್ ಡೇಸ್ಗಳದ್ದೇ ಒಂದು ವಿಡಿಯೋ, ಹಾಗೆ ಎಕ್ಸಸೈಸ್ ರಿಲೇಟೆಡ್ ವಿಡಿಯೋ. ಸೊ ಇದೆಲ್ಲ ತರ್ತೀನಿ. ಇದರಲ್ಲಿ ಬೇಸಿಕ್ ಕೆಲವೊಬ್ಬರಿಗೆ ಏನೇನು ಓದಬೇಕು ಅಂತ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಒಟ್ಟಿನಲ್ಲಿ ವರುಣ ಅನ್ನೋದು ಇಂಡಿಯಾ ಮತ್ತು ಫ್ರಾನ್ಸ್ಗೆ ಸಂಬಂಧಿಸಿರುವಂತಹ ಒಂದು ಸಮರಾಭ್ಯಾಸ ಆಗಿದೆ. ನೆಕ್ಸ್ಟ್ ಕ್ವಶನ್, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಆರ್ ಡಿಕ್ಲೇರ್ಡ್ ಬೈ ಯುನೆಸ್ಕೋ ವಿಶ್ವ ಪರಂಪರೆ ತಾಣವನ್ನು ಯಾರು ಘೋಷಿಸ್ತಾರೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಕಮಿಟಿ. ಇವರು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟನ್ನು ಡಿಕ್ಲೇರ್ ಮಾಡ್ತಾರೆ, ಅಂದರೆ ಯುನೆಸ್ಕೋ ವಿಶ್ವ ಪರಂಪರೆ ತಾಣವನ್ನು. ವಿಚ್ ವಾಲ್ಕೆನೋ ಎರಪ್ಟೆಡ್ ರೀಸೆಂಟ್ಲಿ ಇನ್ ಇಂಡೋನೇಷ್ಯಾ? ಇತ್ತೀಚೆಗೆ ಇಂಡೋನೇಷ್ಯಾದಲ್ಲಿ ಸ್ಫೋಟಗೊಂಡ ಜ್ವಾಲಾಮುಖಿ ಯಾವುದು ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಲೆವಟೋಬೋ ಲಾಕಿ ಅನ್ನುವಂತಹ ಒಂದು ವಾಲ್ಕೆನೋ ಇಂಡೋನೇಷ್ಯಾದಲ್ಲಿ ಇತ್ತೀಚೆಗೆ ಸ್ಫೋಟಗೊಂಡು. ಸೊ ಬೇರೆ ಬೇರೆ ದೇಶದ್ದು ನಿಮಗೆ ಗೊತ್ತಿರಬೇಕು. ಉದಾಹರಣೆ ಮೌಂಟ್ ಏಟ್ನಾ ಅನ್ನುವಂತಹ ಒಂದು ವಾಲ್ಕೆನೋ ಇದೆ, ಇದು ಇಟಲಿಯಲ್ಲಿದೆ. ನೆಕ್ಸ್ಟ್ ಕ್ವಶನ್, ವಿಚ್ ಮಿಷನ್ ಈಸ್ ಇಂಡಿಯಾಸ್ ಫಸ್ಟ್ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಮಿಷನ್? ಭಾರತದ ಮೊದಲ ಮಾನವ ಬಾಹ್ಯಾಕಾಶ ಮಿಷನ್ ಯಾವುದು ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಗಗನ್ಯಾನ್ ಆಗಿರುತ್ತೆ. ಗಗನ್ಯಾನಲ್ಲಿ ಮಾನವನನ್ನು ಬಾಹ್ಯಾಕಾಶಕ್ಕೆ ಕಳಿಸ್ತಾ ಇರುವಂತಹ ಇಂಡಿಯಾದ ಮಿಷನ್ ಆಗಿರುತ್ತೆ ಇದು. ಸೊ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಆದಿತ್ಯ L1 ಸ್ಟಡೀಸ್. ಆದಿತ್ಯ L1 ಯಾವುದನ್ನು ಅಧ್ಯಯನ ಮಾಡುತ್ತೆ ಅಂತ. ಇದು ಸೂರ್ಯನನ್ನು ಅಧ್ಯಯನ ಮಾಡುವಂತಹ ಒಂದು ಮಿಷನ್ ಆಗಿದೆ. ಸೊ ಆದಿತ್ಯ L1 ಅನ್ನುವಂಥದ್ದು ಸೂರ್ಯನಿಗೆ ಸ್ಟಡಿ ಮಾಡುವಂತಹ ಒಂದು ಮಿಷನ್. ಈ ವಿಡಿಯೋದಲ್ಲಿ ನಾನು ಒನ್ಲೈನ್ ಕ್ವಶನ್ಸ್ಗಳ ಬಗ್ಗೆ ಜಾಸ್ತಿ ಹೇಳ್ತಾ ಇದ್ದೀನಿ, ಯಾಕಂದರೆ ಆಲ್ಮೋಸ್ಟ್ 50% ಆಫ್ ದ ಕ್ವಶನ್ ಒನ್ಲೈನೇ ಬರುತ್ತೆ. ಬಿಕಾಸ್ ನಿಮಗೆ ಇರುವಂಥದ್ದು 90 ಮಿನಿಟ್ಸ್ ಅಷ್ಟೇ ಫಾರ್ 100 ಕ್ವಶನ್. ಅರ್ಧ ಹೀಗೆ ಬಂದರೆ ಅರ್ಧ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಬರ್ಬೋದು. ಸೊ ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಕ್ರಿಸ್ಪರ್ ಟೆಕ್ನಾಲಜಿ ಈಸ್ ಮೇನ್ಲಿ ರಿಲೇಟೆಡ್ ಫಾರ್. ಇದು ಕ್ರಿಸ್ಪರ್ ತಂತ್ರಜ್ಞಾನ ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ. ಇದು ಜೀನ್ ಎಡಿಟಿಂಗಿಗೆ, ಅಂದರೆ ಬಯೋಟೆಕ್ ಫೀಲ್ಡಿಗೆ ಸಂಬಂಧಿಸುವಂತಹ ಒಂದು ಟೆಕ್ನಾಲಜಿ ಹೆಸರು ಕ್ರಿಸ್ಪರ್ ಟೆಕ್ನಾಲಜಿ ಅಂತ. ಇದರಿಂದ ಜೀನ್ಗಳನ್ನು ಎಡಿಟ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್, ವಿಚ್ ವಿಟಮಿನ್ ಡಿಫಿಷಿಯನ್ಸಿ ಕಾಸಸ್ ನೈಟ್ ಬ್ಲೈಂಡ್ನೆಸ್? ಯಾವ ವಿಟಮಿನ್ ಕೊರತೆಯಿಂದ ರಾತ್ರಿ ಕುರುಡುತನ ಉಂಟಾಗುತ್ತೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ವಿಟಮಿನ್ ಎ. ವಿಟಮಿನ್ ಎ ಕೊರತೆಯಿಂದ ನೈಟ್ ಬ್ಲೈಂಡ್ನೆಸ್ ಅನ್ನುವಂಥ ರೋಗ ಬರುತ್ತೆ. ನೆಕ್ಸ್ಟ್ ಕ್ವಶನ್, ರೆಪೋ ರೇಟ್ ಈಸ್ ಡಿಸೈಡೆಡ್ ಬೈ. ರೆಪೋ ದರವನ್ನು ಯಾರು ನಿರ್ಧರಿಸ್ತಾರೆ ಅಂತ. ಇದಕ್ಕೆ RBI ಅವರು ನಿರ್ಧರಿಸ್ತಾರೆ. ಸೊ ಅದಕ್ಕೋಸ್ಕರ ಇದಕ್ಕೆ ಸರಿಯಾದಂಥ ಉತ್ತರ RBI. ರೆಪೋ ರೇಟ್ ಅಂದರೆ ಬ್ಯಾಂಕ್, ಅಂದರೆ RBI ಅವರು ಬೇರೆ ಬ್ಯಾಂಕ್ಗಳಿಗೆ ಸಾಲ ಕೊಡ್ತಾರಲ್ವ, ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಲೈಕ್ ಕೆನರಾ ಬ್ಯಾಂಕ್, ಸಿಂಡಿಕೇಟ್, ಈ ರೀತಿ ವಿಜಯ ಬ್ಯಾಂಕ್ಗಳಿಗೆ. ಸೊ ಹಾಗೆ ಕೊಡಬೇಕಾದ್ರೆ ಸೊ ಎಷ್ಟು % ಇಂಟ್ರೆಸ್ಟನ್ನು ಚಾರ್ಜ್ ಮಾಡಬೇಕು, ಅದು ರೆಪೋ ರೇಟ್ ಅಂತ ಹೇಳ್ತಾರೆ. ಸೊ ಇದನ್ನು ಯಾರು ಡಿಸೈಡ್ ಮಾಡ್ತಾರೆ ಅಂದರೆ RBI ಅವರು ಇದನ್ನು ಡಿಸೈಡ್ ಮಾಡ್ತಾರೆ.
ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಜಿ ಎಸ್ ಟಿ ಕೌನ್ಸಿಲ್ ಈಸ್ ಹೆಡೆಡ್ ಬೈ, ಜಿ ಎಸ್ ಟಿ ಮಂಡಳಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್, ಕೇಂದ್ರ ಆರ್ಥಿಕ ಮಂತ್ರಿ ಯಾರಾಗಿರ್ತಾರೋ ಅವರೇ ಜಿ ಎಸ್ ಟಿ ಕೌನ್ಸಿಲ್ನ ಅಧ್ಯಕ್ಷರು ಕೂಡ ಆಗಿರ್ತಾರೆ. ಮುಂದಿನ ಕ್ವಶನನ್ನು ನೋಡೋಣ. ಬ್ರಿಕ್ಸ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಹೆಡ್ ಕ್ವಾರ್ಟರ್ಸ್ ಇಸ್ ಲೊಕೇಟೆಡ್ ಇನ್. ಬ್ರಿಕ್ಸ್ ಹೊಸ ಅಭಿವೃದ್ಧಿ ಬ್ಯಾಂಕ್ ಮುಖ್ಯ ಕಚೇರಿ ಎಲ್ಲಿದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಶಾಂಘಾಯ್. ಶಾಂಘಾಯ್ ಅನ್ನೋದು ಚೀನಾದಲ್ಲಿ ಇದೆ. ಸೊ ಇಲ್ಲಿ ಬ್ರಿಕ್ಸ್ನ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನುವಂಥದ್ದು ಇದರ ಮುಖ್ಯ ಕಚೇರಿ ಇಲ್ಲಿದೆ. ನೆಕ್ಸ್ಟ್ ಕ್ವಶನ್, ವಿಚ್ ಕಂಟ್ರಿ ಲಾಂಚ್ ದ ಬೈಡೋ ನ್ಯಾವಿಗೇಷನ್ ಸಿಸ್ಟಮ್. ಬೈಡೋ ನ್ಯಾವಿಗೇಷನ್ ವ್ಯವಸ್ಥೆಯನ್ನು ಯಾವ ದೇಶ ಅಭಿವೃದ್ಧಿಪಡಿಸ್ತಿದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಚೀನಾ ದೇಶದವರು ಬೈಡೋ ನ್ಯಾವಿಗೇಷನ್ ಸಿಸ್ಟಮನ್ನು ಅಭಿವೃದ್ಧಿಪಡಿಸಿದ್ದಾರೆ. ಮುಂದಿನ ಕ್ವಶನ್ ನೋಡೋಣ. ವಿಚ್ ಇಂಡಿಯನ್ ಸ್ಟೇಟ್ ಈಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಕಾಫಿ. ಭಾರತದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದಿಸುವಂಥ ರಾಜ್ಯ ಯಾವುದು ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ನಮ್ಮ ಕರ್ನಾಟಕ ರಾಜ್ಯ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದಿಸ್ತೀವಿ. ಮುಂದಿನ ಕ್ವಶನ್, ಇಂಡಿಯಾಸ್ ನ್ಯಾಷನಲ್ ಆಕ್ವೆಟಿಕ್ ಅನಿಮಲ್ ಈಸ್. ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು. ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು ಅಂದರೆ ಗ್ಯಾಂಜೆಟಿಕ್ ರಿವರ್ ಡಾಲ್ಫಿನ್. ಇದು ನಮ್ಮ ದೇಶದ ರಾಷ್ಟ್ರೀಯ ಆಕ್ವೆಟಿಕ್ ಅನಿಮಲ್ ಇದಾಗಿದೆ. ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರೈಸ್ ಇಸ್ ಅವಾರ್ಡೆಡ್ ಇನ್ ವಿಚ್ ಫೀಲ್ಡ್. ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿ ಯಾವ ಕ್ಷೇತ್ರದಲ್ಲಿ ನೀಡಲಾಗುತ್ತೆ. ಬುಕ್ಕರ್ ಪ್ರಶಸ್ತಿಯನ್ನು ಲಿಟ್ರೇಚರಿಗೆ ಅಂದರೆ ಸಾಹಿತ್ಯದ ಕ್ಷೇತ್ರಕ್ಕೆ ಸಂಬಂಧಿಸಿರುವಂತಹ ಒಂದು ಅವಾರ್ಡ್ ಇದಾಗಿದೆ. ಈ ರೀತಿ ಡೈರೆಕ್ಟಾಗೂ ಕ್ವಶನ್ ಕೇಳ್ಬೋದು. ಸೊ ಇದು ಯಾವ ಫೀಲ್ಡಿಗೆ, ಹಾಗೆ ಇತ್ತೀಚೆಗೆ ಯಾರಿಗೆ ಸಿಕ್ಕಿದ್ದಾರೆ ಅಂತ ಕೂಡ ಕೇಳ್ಬೋದು. ಈ ವಿಡಿಯೋಗೆ ಹೆಚ್ಚಿನ ವ್ಯೂಸ್ ಬಂದರೆ ಇದೇ ರೀತಿ ನಾನು ಡೈಲಿ ಅಪ್ಡೇಟನ್ನು ಮಾಡ್ತಾ ಹೋಗ್ತೀನಿ. ಡೈಲಿ MCQನ ಡಿಸ್ಕಸ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಫಾಸ್ಟ್ ಅನಿಸಿರ್ಬೋದು, ಬಟ್ ಮುಂದಿನ ದಿನದಲ್ಲಿ ಇನ್ನೂ ಸ್ಲೋ ಆಗಿ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಇಷ್ಟ ಆಗಿದರೆ ಈ ವಿಡಿಯೋಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.